ವೃದ್ಧರು, ದಿವ್ಯಾಂಗರು, ವಿಧವೆಯರಿಗೆ ಮಾಸಾಶನ ಕೊಡೋಕೆ ಸಹ ಸರ್ಕಾರದ ಬಳಿ ಹಣ ಇಲ್ವಾ? ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸೋಕೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆಯಾ? ಹೀಗೊಂದು ಅನುಮಾನ ಸಾರ್ವಜನಿಕರಲ್ಲಿ ಮೂಡೋಕೆ ಶುರು ಆಗಿದೆ. ಮೂರ್ನಾಲ್ಕು ತಿಂಗಳಿಂದ ಬಾರದ ಮಾಸಾಶನ. ಸಂಕಷ್ಟದಲ್ಲಿ ವೃದ್ಧರು, ಅಂಗವಿಕಲರ ಜೀವನ. ದುರ್ಬಲರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ಆರ್ಥಿಕ ನೆರವು ನೀಡಲು ಸರ್ಕಾರ ಸಾಮಾಜಿಕ ಭದ್ರತಾ ಯೋಜನೆ ಅಡಿ ಮಾಸಾಶನ ನೀಡುತ್ತಿದೆ. ವಯೋವೃದ್ಧರು, ದಿವ್ಯಾಂಗರು, ವಿಧವೆಯರು ಹೀಗೆ ಲಕ್ಷಾಂತರ ಮಂದಿ ಜೀವನಕ್ಕೆ ಮಾಸಾಶನ ಆಸರೆಯಾಗಿದೆ. ಆದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಳೆದ 3-4 ತಿಂಗಳಿನಿಂದ ಮಾಸಾಶನ ಬಂದಿಲ್ಲ. ವೃದ್ಧರು, ವಿಧವೆಯರು ಹಾಗೂ ದಿವ್ಯಾಂಗರು ಮಾಸಾಶನಕ್ಕಾಗಿ ನಿತ್ಯ ಪೋಸ್ಟ್ ಆಫೀಸ್ ಹಾಗೂ ಬ್ಯಾಂಕ್ಗಳಿಗೆ ಅಲೆದಾಡುವಂತಾಗಿದೆ. ಸರ್ಕಾರದ ಮಾಸಾಶನವನ್ನೇ ನಂಬಿಕೊಂಡಿರುವ ಜನರ ಸ್ಥಿತಿ ಅಯೋಮಯವಾಗಿದೆ. ನನಗೆ ವಿಷ ಕೊಟ್ಬಿಡಿ, ಕುಡ್ಕೊಂಡು ಸತ್ತು ಹೋಗ್ಬಿಡ್ತೀನಿ ಅಂತ ಕಣ್ಣು ಕಾಣದ ವೃದ್ಧೆಯೊಬ್ಬರು ಹೇಳೋದನ್ನ ಕೇಳಿದ್ರೆ ಅವರ ಪರಿಸ್ಥಿತಿ ಏನಾಗಿದೆ ಅನ್ನೋದು ಎಂಥ ಕಲ್ಲು ಹೃದಯಿಗಳಿಗೂ ಅರ್ಥವಾಗುವಂತಿದೆ. ಕಣ್ಣು ಕಾಣಲ್ಲ, ನಾ ಎಲ್ಲಿಗೂ ಹಾಕಾಗಲ್ಲ, ನನ್ನ ಪರಿಸ್ಥಿತಿ ಹೇಗಾಗದ ಔಷಧಿ ಕೊಟ್ಬಿಡಿ, ಕುಡ್ಕೊಂಡು ಯಾರು ಸೋತೋಯ್ತೀನಿ. ಈಗಲೇ 2 ತಿಂಗ 3 ತಿಂಗ ಆಗೋದಲ್ಲ, OFP ಕೊಡ್ತಿಲ್ವಲ್ಲ, ಕಾಣೋದು ನೋಡಿ ಕಣ್ಣು ಕಾಣದ, ತಿರ್ಗಾಡಕ್ಕಾಗಲ್ಲ. ನಾವು ಕಾಡ ಯಾರು ಆಸತ್ರ ಇಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲಿ 84,136 ವೃದ್ಧರು, 40,272 ವಿಧವೆಯರು, 20,260 ದಿವ್ಯಾಂಗರು, 8,772 ಮನಸ್ವಿನಿ ಹಾಗೂ 32,354 ಮಂದಿ ಸಂಧ್ಯಾ ಸುರಕ್ಷಾ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಕಳೆದ 3-4 ತಿಂಗಳಿನಿಂದ ಮಾಸಾಶನ ಬಾರದೆ ಜೀವನ ನಡೆಸುವುದೇ ದುಸ್ತರವಾಗಿದೆ. ಇನ್ನು ಮೇಲಾಧಿಕಾರಿಗಳನ್ನ ಕೇಳಿದ್ರೆ ಸರ್ಕಾರವೇ ಹಣ ಕೊಡ್ತಿಲ್ಲ, ನಾವಿಲ್ಲಿಂದ ತಂದುಕೊಡೋಣ, ಪದೇ ಪದೇ ಬರಬೇಡಿ ಅಂತ ಗದರಿಸ್ತಾರಂತೆ. ಜನರಿಗೆ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಬಂದಿಲ್ಲ ಅಂತಾರೆ. ಸುಮಾರು ಪೋಸ್ಟ್ ಆಫೀಸು, ಬ್ಯಾಂಕಲ್ಲಿ ಮತ್ತು BCಗಳ ಹತ್ರ ಕೇಳಿದಾಗ ಸರ್ಕಾರ ದುಡ್ಡು ಹಾಕಿಲ್ಲ, ನಾವೆಲ್ರಿ ಕೊಡೋ, ಏನು 1,500 ಕೊಡೋಕೆ ಏನಾರೇನ್ರಿ ಮಾಡೋದು? ನೀವು ಇದ್ರೆ ಇರ್ತಾರ, ಸತ್ತಾರ, ನಾವು ಅದಕ್ಕೆ ಜವಾಬ್ದಾರಲ್ಲ ನಾವು. ಪರಿಸ್ಥಿತಿ ಹೀಗಿದೆ ಅಂದ್ರೆ ಅಸಹಾಯಕರಿಗೆ ಮಾಸಾಶನ ನೀಡಲು ಸರ್ಕಾರದ ಬಳಿ ಹಣ ಇಲ್ವಾ ಎಂಬ ಅನುಮಾನ ಕಾಡ್ತಿದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸರ್ಕಾರ ಸರ್ಕಸ್ ಮಾಡ್ತಾ ಇದ್ದು, ಇದರ ಪರಿಣಾಮವಾಗಿಯೇ ಮಾಸಾಶನ ಬಿಡುಗಡೆ ಆಗ್ತಿಲ್ಲ ಎಂಬ ಮಾತುಗಳು ಕೇಳಿ ಬರ್ತಿವೆ. ಅದೇನೇ ಇರಲಿ, ತಮಗೆ ಯಾವಾಗ ಮಾಸಾಶನ ಬರುತ್ತೆ ಅಂತ ವಯೋವೃದ್ಧರು, ದಿವ್ಯಾಂಗರು, ವಿಧವೆಯರು ಚಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.